ಶುಭಂ ಭೂಯಾತ್, ಒಳಿತಾಗಲಿ. ವೃಶ್ಚಿಕ ರಾಶಿಯವರು 2025ರ ಒಂದು ಭವಿಷ್ಯ ಈಗಾಗಲೇ ನಿಮಗೆ ಗುರುಬಲವಿದೆ. 7ನೇ ಮನೆಯ ಗುರುಬಲ ಮದುವೆಗೆ ಸಂಬಂಧಪಡ್ತಕ್ಕಂಥದ್ದು, ಸಂತಾನಕ್ಕೆ ಸಂಬಂಧಪಡ್ತಕ್ಕಂತಹದ್ದು, ಯಾವುದೋ ಒಂದು ಮನೆ ಕಟ್ಟುವಂಥ ವಿಚಾರಕ್ಕಾಗಿರಬಹುದು, ಒಂದು ಜಾಗವನ್ನು ತೆಗೆದುಕೊಳ್ಳೋದು, ಒರಿಜಿನಲ್ ಆಗಿ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ರಾಶಿ ಇದೇ ಆಗಿದ್ದರೆ ನಾಮ ನಕ್ಷತ್ರ ಒಂದು ಅಷ್ಟಕ್ಕಷ್ಟೇ ನಡೆಯುವಂಥದ್ದು. ಇದನ್ನು ಕೂಡ ಬರೆದಿಟ್ಕೊಳ್ಳಿ. ಕೆಲವರು ಮಾತಾಡ್ತಿರ್ತಾರೆ, ಗುರುಗಳು ಹೇಳಿದ್ರು ನನ್ನ ರಾಶಿಗೆ ನಡೆಯಲೇ ಇಲ್ಲ. ನಡೆಯಲೇಬೇಕು. ನನ್ನ ಸಿದ್ಧಾಂತ ಅದೇನೆ, ನಡೆಯದೇ ಸಾಧ್ಯವೇ ಇಲ್ಲ. ಕರೆಕ್ಟಾಗಿ ಎಷ್ಟು ಪ್ರಶ್ನೆಗಳು ಅಷ್ಟಕ್ಕೂ ನೀವು ಆನ್ಸರ್ ಮಾಡಿದಾಗ ಆ ಒಂದು ನಿಮಗೆ ರ್ಯಾಂಕ್ ಬರಲೇಬೇಕಾಗತ್ತೆ, ನಿಮ್ಮದು ಜನ್ಮ ನಕ್ಷತ್ರವಾಗಿದ್ದರೆ. ಇನ್ನು ನಿಮಗೆ 2025 ಮೇ ತನಕ ಗುರುಬಲದ ಎಚ್ಚೆತ್ತುಕೊಳ್ಳಿ. ನಂತರ 8ನೇ ಮನೆಗೆ ಹೋಗುತ್ತಾನೆ. ಕೆಲವೊಂದು ಕಂಟಕಗಳು ಸುತ್ತಕೊಳ್ಳತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಭಯಪಡಿಸ್ತಕ್ಕಂತಹ ಯಾವುದೇ ಪ್ರಮೇಯ ನಾನು ಯಾವ ರಾಶಿಯವರಿಗೆ ಹೇಳೋದಿಲ್ಲ. ಯಾಕಂದರೆ ಇದು ಯುದ್ಧ ಭೂಮಿ. ನಾವು ಯುದ್ಧ ಮಾಡಲಿಕ್ಕೆ ಬಂದಿದ್ದೇವೆ. ಇದನ್ನು ಮಂತ್ರಭೂಮಿ ಅಂತ ಕರಿತೀರೋ, ಯುದ್ಧ ಭೂಮಿ ಅಂತ ಕರಿತೀರೋ, ಒಟ್ಟಾರೆ ಕರ್ಮಭೂಮಿ. ಯಾವುದು ಶುಭ ಆ್ಯಂಡ್ ಅಶುಭ ಎರಡೂ ಪ್ರಾಣ ಸ್ವೀಕಾರ ಮಾಡಲೇಬೇಕಾಗತ್ತೆ. ನಾವು ಏನೇ ನಿಮಗೆ ಎಷ್ಟು ಸವಲತ್ತುಗಳಿದ್ದರೂ ಕೂಡ, ಬೇಕಾದಷ್ಟು ನಿಮಗೆ ರಾಜಯೋಗಗಳು, ರಾಜಮರ್ಯಾದೆ ಎಲ್ಲವೂ ಇದ್ದರೂ ಕೂಡ ನಿಮಗೆ ಮಾತ್ರ ಇರತಕ್ಕಂತಹದ್ದು ವಿಶೇಷ ಪ್ರಗತಿಯತ್ತ ನೀವು ಹೆಜ್ಜೆ ಹಾಕಿದ್ರು ಕೂಡ ಟೆನ್ಷನ್ ನಿಮ್ಮದು ಆಭರಣ ಆಗಿರುತ್ತೆ. ಟೆನ್ಷನ್ ಜೊತೆಗೆ ನೀವು ಇರ್ತೀರಿ, ಅದು ನಿಮಗೆ ಇರಬೇಕು ಕೂಡ. ಯಾಕಂದರೆ ಪ್ರಗತಿ ಆಗಬೇಕಂದ್ರೆ ನೀವು ಮುಂದೆ ನಾಳೆದಿಗೆ ಏನು ಬೇಕು ಅಂತ ನೀವು ಪೂರ್ವ ತಯಾರಿ ಮಾಡ್ಕೊಳ್ತಾ ಬರ್ತಿರ್ತೀರಿ, ಚೆನ್ನಾಗಿರುತ್ತೆ. ಆದರೆ ನಿಮಗೆ ಪಂಚಮಕ್ಕೆ ಹೋಗ್ತಕ್ಕಂಥದ್ದು ಅಂದರೆ ಚತುರದಲ್ಲಿರ್ತಕ್ಕಂಥ ಮಹಾನುಭಾವ ಪಂಚಮಕ್ಕೆ ಹೋಗ್ತಾನೆ, ಅದು ಕೂಡ ಅಷ್ಟೊಂದು ಸಮಂಜಸವಲ್ಲ. ಇರೋದ್ರಲ್ಲಿ ಬೆಟರ್ ದನ್ ಕ್ಯೂರ್, ಪರವಾಗಿಲ್ಲ. ಈ ರಾಶಿಯವರು ಸಾಧ್ಯವಾದರೆ ಒಂದು ವೈಜಯಂತಿ ಮಾಲೆಯನ್ನು ಧರಿಸ್ತಕ್ಕಂತಹದ್ದು, ಅಲೆಕ್ಸಾಂಡ್ರ ಪೆಂಡೆಂಟ್ ವಿತ್ ಜೊತೆಗೆ ಇರಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಬರ್ತೀನಿ. ನೀವು ಇದನ್ನು ಮಾಡಿಕೊಳ್ತಾ ಇನ್ನು ಕುಜನ ಅಷ್ಟೋತ್ತರವನ್ನು ಕೂಡ ಹೇಳ್ಕೊಳ್ತಾ ಬನ್ನಿ ನನ್ನ ಪ್ರೀತಿಯ ಬಂಧುಗಳೇ. ಇನ್ನು ವಿಶೇಷವಾಗಿರ್ತಕ್ಕಂಥದ್ದು ಯಾರು ಈ ರಾಶಿಗೆ ಸಂಬಂಧಪಡ್ತಕ್ಕಂಥ ಇರ್ತಾರೋ ಆ ಕಾಂಬಿನೇಷನ್ ಅಂತಲ್ಲಿ ಸೆಟ್ ಮಾಡಿದರೆ ಇನ್ನು ಇವರಿಗೆ ಗುರು ಬೇಕು. ಗುರುವಿನ ಅಷ್ಟೋತ್ತರವನ್ನು ಕೂಡ, ಯಾಕಂದರೆ ಪೂರ್ವ ಪುಣ್ಯಾಧಿಪತಿ ಆಗಿರುತ್ತಾನೆ, ಅಂತಹ ಪೂರ್ವ ಪುಣ್ಯಾಧಿಪತಿಯ ಅಷ್ಟೋತ್ತರವನ್ನು, ಕುಜನ ಅಷ್ಟೋತ್ತರವನ್ನು ಮನಸ್ಸಿನ ಕಾರಕ ಚಂಚಲ ಉಂಟು ಮಾಡ್ತಾನೆ, ಅವನು ನಿಮಗೆ ಭಾಗ್ಯಾಧಿಪತಿ ಆಗಿರ್ತಾನೆ. ಅಂಥ ಚಂದ್ರ ಅಷ್ಟೋತ್ತರ ಕೂಡ ಹೇಳ್ಕೊಳ್ತಾ ಬನ್ನಿ, ಅತ್ಯಂತ ಪ್ರಗತಿ ಫಲವನ್ನು ತಾವು ಕಾಣ್ತೀರಿ.